ಯೂಟ್ಯೂಬ್ ನಲ್ಲಿ ಎಲ್ಲರಿಗೂ ಈ ರೀತಿಯಾದಂತ ಒಂದು ಪೇಜ್ ಬಂದಿರುತ್ತೆ ನೋಡಿ, ಜೂನ್ ಸೇಲ್ ಸೀಸನ್ ಎಂಡಿಂಗ್ ಕೀಪ್ ಟ್ಯಾಗಿಂಗ್ ಅಂತೇಳಿ. ಇದಂದ್ರೆ ಏನು, ಎಲ್ರಿಗೂ ಯಾಕೆ ಇದು ಬಂದಿದೆ, ಮಾನಿಟೈಸೇಷನ್ ಆದವ್ರಿಗೆ ಎಲ್ರಿಗೂ ಇದು ಒಂದು ಬಂದಿರುತ್ತೆ. ಈ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಫಿಲಿಯೇಟ್ ಪ್ರೋಗ್ರಾಮ್. ಅದೇನು ಅಂತಂದ್ರೆ, ಈಗ ಫ್ಲಿಪ್ಕಾರ್ಟ್ ಮತ್ತೆ ಶಾಪ್ಸಿ ನೀವು ಕೇಳೇ ಇರ್ತೀರಾ, ಇದ್ರೊಳಗಡೆ ಆಫರ್ ಗಳಿರುತ್ತಲ್ವಾ. ಇವಾಗ ಪ್ರಾಡಕ್ಟ್ ಗಳನ್ನ ನೀವು ಟ್ಯಾಗ್ ಮಾಡಿದಾಗ ಅದರಿಂದ ನಿಮ್ಗೆ ಕಮಿಷನ್ ಸಿಗುತ್ತೆ. ಈಗ ನಿಮ್ಮ ಯಾವ್ದಾದ್ರು ಒಂದು ಇವಾಗ ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಯಾವ್ದಾದ್ರು ಒಂದು ಟ್ಯಾಗ್ ಮಾಡಿರ್ತೀರಾ ಅಂದ್ರೆ, ಅದನ್ನ ನೋಡ್ಬಿಟ್ಟು ಯಾರಾದ್ರೂ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಆಗ ನಿಮ್ಗೆ ಅಲ್ಲಿ ಕಮಿಷನ್ ಬರುತ್ತೆ. ಎಲ್ಲೆಲ್ಲಿ ಯಾವ ರೀತಿ ಕಮಿಷನ್ಸ್ ಬರುತ್ತೆ, ಇದ್ರೊಳಗಡೆ ಎಷ್ಟು ಪರ್ಸೆಂಟ್ ಕಮಿಷನ್ಸ್ ಬರುತ್ತೆ, ಆಮೇಲೆ ಏನೇನು ಇಲ್ಲಿ ನಾವು ಟ್ಯಾಗ್ ಮಾಡಬಹುದು, ಇದನ್ನ ಟ್ಯಾಗ್ ಮಾಡೋದ್ರಿಂದ ನಮ್ಗೆ ಎಷ್ಟು ಪರ್ಸೆಂಟ್ ಕಮಿಷನ್ಸ್ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ಲಿಪ್ಕಾರ್ಟ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗ್ಬಿಟ್ಟು ಕ್ಯಾಂಪಸ್ ಅಂತೇಳಿ ಒಂದು ಇದೆ ನೋಡಿ, ಅಲ್ಲಿ ನಾನು ಕೆಳಗಡೆ ಹಾಕಿರ್ತೀನಿ ನೋಡಿ ಕ್ಯಾಂಪಸ್ ಅಂತೇಳಿ. ಅದನ್ನ ನೀವು ಅಲ್ಲಿ ಹೋಗಿ ಅದನ್ನ ನೀವು ಆಡ್ ಮಾಡಿದ್ರ ಅಂದ್ರೆ ಬ್ಯಾಕ್ ಟು ಕ್ಯಾಂಪಸ್ ಅಂತ ಇದೆ, ಅದನ್ನ ಆಡ್ ಮಾಡಿದ್ರ ಅಂತಂದ್ರೆ ಅಲ್ಲಿ ನೀವು ಪ್ರಾಡಕ್ಟ್ ಗಳನ್ನ ಆಡ್ ಮಾಡ್ಬೇಕಾಗುತ್ತೆ. ನೀವು ಇವಾಗ ಯೂಟ್ಯೂಬ್ ಸ್ಟುಡಿಯೋ ಇದೆ ಅಲ್ವಾ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರಾಡಕ್ಟ್ ಟ್ಯಾಗ್ ಅಂತ ಇದೆ, ನಾನು ಪಕ್ಕದಲ್ಲಿ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಅನ್ನ ಹಾಕಿರ್ತೀನಿ. ಪ್ರಾಡಕ್ಟ್ ಟ್ಯಾಗ್ ಅಂತ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದಾಗ ಆಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅಲ್ಲಿ ಯಾರಾದ್ರೂ ನಿಮ್ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಆಗ ನಿಮ್ಗೆ ಕಮಿಷನ್ಸ್ ಬರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಗೂಗಲ್ ಪಿಕ್ಸೆಲ್ ಅಂತ ಹೇಳಿ ಮೊಬೈಲ್ ಇದೆ, ಗೂಗಲ್ ಪಿಕ್ಸೆಲ್ 10 ಅದನ್ನ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಅದನ್ನ ನೀವೇನಾದ್ರೂ ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಆಗ ನಿಮ್ಗೆ 10% ಕಮಿಷನ್ಸ್ ಬರುತ್ತೆ. ಆಮೇಲೆ ಶಾಪ್ಸಿ ಇದೆ ಅಲ್ವಾ, ಶಾಪ್ಸಿನೂ ಫ್ಲಿಪ್ಕಾರ್ಟ್ ಅವ್ರದೇ. ಶಾಪ್ಸಿನಲ್ಲಿ ಇಲ್ಲಿ ನಿಮ್ಗೆ 25% ನಿಮ್ಗೆ ಅಲ್ಲಿ ಕಮಿಷನ್ಸ್ ಬರುತ್ತೆ. ಇಲ್ಲಿ ಏನಂದ್ರೆ ನೀವು ಅದನ್ನ ಪ್ರಾಡಕ್ಟ್ ನ ನೀವು ಇಲ್ಲಿ ಟ್ಯಾಗ್ ಮಾಡ್ಬೇಕಾಗುತ್ತೆ. ಟ್ಯಾಗ್ ಮಾಡಿದಾಗ ನಿಮ್ಗೆ ಅವ್ರು ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಕಮಿಷನ್ ಬರೋದು. ಇದು ಕ್ಲಾರಿಟಿ ಇರ್ಲಿ. ಪರ್ಚೇಸ್ ಮಾಡಿಲ್ಲ ಅಂದ್ರೆ ಕಮಿಷನ್ ಬರಲ್ಲ, ಯಾರಾದ್ರೂ ಪರ್ಚೇಸ್ ಮಾಡಿದ್ದಾರೆ ಅದನ್ನ ಅಂದ್ರೆ ಆಗ ಕಮಿಷನ್ಸ್ ಬರುತ್ತೆ. ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡ್ಬೇಕಾಗುತ್ತೆ. ಶಾಪ್ಸಿನಲ್ಲಿ ಥೈಲ್ಯಾಂಡ್ ಟ್ರಿಪ್ ಹೋಗುವಂತ ಅವಕಾಶನೂ ಇದೆ. ನೀವು ಅದನ್ನ ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡಿ ಕಮಿಷನ್ ತಗೊಳ್ಳೋದ್ರ ಜೊತೆಗೆ ಥೈಲ್ಯಾಂಡ್ ಟ್ರಿಪ್ ಹೋಗುವಂತ ಅವಕಾಶನೂ ನಿಮ್ಗೆ ಸಿಗುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆದಷ್ಟು ನಿಮ್ಗೂ ಮಾನಿಟೈಸೇಷನ್ ಆಗಿದೆ ಅಂದ್ರೆ ಟ್ಯಾಗ್ ಮಾಡಿ, ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡಿ. ಟ್ಯಾಗ್ ಮಾಡೋದ್ ಮಾತ್ರ ಅಲ್ಲ, ಆದಷ್ಟು ನನ್ ಸಜೆಷನ್ ಏನು ಅಂತ ಅಂದ್ರೆ, ವಿಡಿಯೋ ಮಾಡ್ತಾ ಇರ್ತೀರಲ್ವಾ, ವಿಡಿಯೋದಲ್ಲಿ ಮಾತಾಡುವಾಗ ಏನದು ಪ್ರಾಡಕ್ಟ್ ನಿಮ್ಮ ವ್ಯೂವರ್ಸ್ಗೆ, ಯಾರ್ಯಾರು ನಿಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾರೆ ಅವರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವ್ ಯಾವ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದೀರಾ ಅದನ್ನೆಲ್ಲ ಹೇಳಿದ್ರೆ ಅಂದ್ರೆ ಅವ್ರು ಹೋಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದನ್ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ನೀವು ಇದನ್ನ ಟ್ರೈ ಮಾಡಿ ನೋಡಿ. ನಿಮ್ಗೂ ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ. ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡ್ಬಿಟ್ಟು ಯಾರಾದ್ರೂ ಪರ್ಚೇಸ್ ಮಾಡೋದ್ರಿಂದ ಕಮಿಷನ್ ತಗೊಳ್ಬಹುದು. ನಿಮ್ಗೂ ಒಂದ್ ವೇಳೆ ಚಾನ್ಸ್ ಇತ್ತು ಅಂತ ಅಂದ್ರೆ ಥೈಲ್ಯಾಂಡ್ ಟ್ರಿಪ್ಗೂ ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. 2 ಬೈಟ್ಸ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.